ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಬ್ರೆಡ್ ತೊಗೋಬೇಕು. ಮೊದಲಿಗೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಇದ್ರ ಮೇಲೆ ಈರುಳ್ಳಿ, ಟೊಮಾಟೊ, ಪತ್ತಗೋಬಿ, ಕುಕುಂಬರು, ಖಾರದ ಪುಡಿ ಸ್ವಲ್ಪ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಬ್ರೆಡ್ ತೊಗೊಂಡು ಅದ್ರ ಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಈ ರೀತಿ ಸಾಸ್ ಹಚ್ಕೊಂಡ್ಬಿಡಿ. ಸಾಸ್ ಹಚ್ಕೊಂಡ್ಬಿಟ್ಮೇಲೆ ಈ ರೀತಿ ಚೀಸ್ ತೊಗೊಂಡು ಇದ್ರ ಮೇಲೆ ಹಾಕ್ಕೊಂಡ್ಬಿಡಿ. ಆಮೇಲೆ ಇದು ಬ್ರೆಡ್ಡು ಇದ್ರ ಮೇಲೆ ಇಟ್ಕೊಂಡ್ಬಿಡಿ. ಈ ರೀತಿ ಇಟ್ಕೊಂಡು ಹಂಚ್ಗೆ ಹಾಸ್ಕೊಂಡು ಯಾವ ರೀತಿ ಬೇಯಿಸ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಈಗ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕಾಯಲಿಕ್ಕೆ. ಅದಕ್ಕೊಂದು ಸ್ವಲ್ಪ ನಿಮಗೇನು ಇಷ್ಟನೋ ಅದು ಹಚ್ಕೊಳ್ಳಿ. ಇಲ್ಲ ನಾನು ತುಪ್ಪ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಈ ರೀತಿ ತುಪ್ಪ ಹಚ್ಕೊಂಡು ಬ್ರೆಡ್ಡಿಗೆ ಇದ್ರ ಮೇಲೆ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಸುಟ್ಕೋಬೇಕು, ಬೇಯಿಸ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಗ್ಯಾಸು. ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನೋಡಿ, ಒಂದು ಕಡೆ ಚೆನ್ನಾಗಿ ಸುಟ್ಟಾದಮೇಲೆ ಇನ್ನೊಂದು ಕಡೆನೂ ಒಂದು ಸ್ವಲ್ಪ ಬ್ರೆಡ್ಡಿನ ಮೇಲೆ ತುಪ್ಪ ಹಚ್ಕೋಬೇಕು. ಈ ರೀತಿ ಹಚ್ಕೊಂಡು ಇದಕ್ಕೆ ಈ ರೀತಿ ಆ ಸೈಡಿಗೆ ಹಾಕ್ಕೊಂಡು ಸುಟ್ಕೋಬೇಕು ಚೆನ್ನಾಗಿ. ಎರಡು ಕಡೆಯೂ ಇದೇ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ನೋಡಿ, ಆಮೇಲೆ ಒಂದು ಪ್ಲೇಟ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಒಳಗೆ ಚೆನ್ನಾಗಾಗಿದೆ.